ಬಿಸಿಲಾಗ್ತದ. ಅತಿ ಹೆಚ್ಚು ಬಿಸಿಲು ಜೊತೆಗೆ ಏನಾಗ್ತದ, ಶಾಖ ಜಾಸ್ತಿ ಆಗ್ತದ. ಆಮೇಲೆ ಅಸ್ತಮ ಅನೇಕ ರೋಗಗಳು ಉಂಟಾಗ್ತವ. ಈ ರೀತಿಯಾಗಿ ನಗರೀಕರಣ ನಾವು ಹೆಚ್ಚು ಬೆಳೆಸಿದಂಗೆಲ್ಲ ಏನಾಗ್ತದೆ, ಕಾಡು ನಾಶ ಆಗ್ತಾ ಹೋಗ್ತದ. ಕಾಡು ನಾಶ ಆಗ್ತಾ ಹೋದಾಗ ನಮ್ಗೆ ಹಲವಾರು ರೋಗಗಳು ಬರ್ತಾವ. ಹಲವಾರು ರೋಗಗಳು ಬರೋದ್ರಿಂದ ಇವತ್ತು ಏನಾಗಿದೆ ಅಂತಂದ್ರೆ, ನಾವು 50 ನಾವು ಹಿಂದಿನ ಜನ ಒಂದು 100 ವರ್ಷ ಬದುಕ್ತಾ ಇದ್ರು. ಇವತ್ತಿನ ಜನ ಎಷ್ಟು ಬದುಕ್ತಾ 50 ವರ್ಷ ಮುಟ್ಟಂಗಿಲ್ಲ. ಹಾರ್ಟ್ ಅಟ್ಯಾಕ್, BP, ಶುಗರ್ ಎಲ್ಲ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಪರಿಸರ. ಅದಕ್ಕಾಗಿ ನಾವು ಬಹಳಷ್ಟು ಶ್ರದ್ಧೆಯಿಂದ ಇವತ್ತು ಪರಿಸರವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಮರಗಳನ್ನು ಅತಿ ಹೆಚ್ಚು ಬೆಳೆಸ್ತಕ್ಕಂಥ ಕೆಲಸಗಳಾಗಬೇಕು. ಇವತ್ತು ನಮಗೆಲ್ಲ RDPR ಒಂದು ಆದೇಶ ಇದೆ. ಇವತ್ತು RDPR ಏನೈತಿ, ಗ್ರಾಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್, ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆಯಿಂದ ಎಲ್ಲಾ ಕಡೆ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಮರಗಳನ್ನು ಹಚ್ಚಿಸಿ ಅದನ್ನು ಬೆಳೆಸ್ತಕ್ಕಂಥ ಕೆಲಸಗಳು ಮಾಡಬೇಕು. ಹಸಿರೀಕರಣ ಆಗಬೇಕು. ಆಮ್ಲಜನಕ ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಸನ್ನಿವೇಶ ಆಗಬೇಕು. ಅದಕ್ಕಾಗಿ ಅತಿವೃಷ್ಟಿ ಆಗೋದ್ರಿಂದ ತಡಿಬೇಕಾದ್ರೆ ನಾವೇನು ಮಾಡಬೇಕಾಗಿರುತ್ತಾ, ಅತಿ ಹೆಚ್ಚು ಪರಿಸರವನ್ನು ಕಾಪಾಡೋದ್ರ ಜೊತೆಗೆ ಪರಿಸರದಲ್ಲಿ ಒಳ್ಳೆಯ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಪರಿಸರ ದಿನಾಚರಣೆ ಅದ. ನೀವೆಲ್ಲರೂ ಪ್ರತಿಯೊಬ್ಬರು ಶಾಲೆಗೆ ಬಂದಿರ್ತಕ್ಕಂಥ ಮನೆ ಪಕ್ಕದಲ್ಲಿ ಒಂದೊಂದು ಮರಗಳನ್ನು ಹಚ್ಕೊಂಡು, ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದೊಂದು ಗಿಡಗಳನ್ನು ಹಚ್ಚಿ ಅದು ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡೋಣ. ನಾವು ಹಸಿರೀಕರಣ ಹೆಚ್ಚು ಕೊಡೋಣ, ಪರಿಸರವನ್ನು ಉಳಿಸೋಣ, ನಮ್ಮ ಆಮ್ಲಜನಕವನ್ನು ಹೆಚ್ಚು ಮಾಡೋಣ, ನಾಡನ್ನು ಸಮೃದ್ಧಿಯಾಗಿ ನಾಡನ್ನು ಮಾಡೋಣ. ಅನೇಕ ಕಾಯಿಲೆಗಳನ್ನು ಹೋಗಲಾಡಿಸ್ಬೇಕಾದ್ರೆ ನಾವು ಗಿಡ ಮರಗಳನ್ನು ಹೆಚ್ಚು ಬೆಳೆಸ್ತಕ್ಕಂಥ ಆಗಬೇಕು. ನಾವು ಇವತ್ತು ಸಾವಯವ ಪದ್ಧತಿಯಲ್ಲಿ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕಾಗಿದೆ. ಇವತ್ತೆಲ್ಲ ಏನಾಗಿದೆ ಅಂತಂದ್ರೆ, ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ, ರಾಸಾಯನಿಕ ಕೀಟನಾಶಕಗಳು ಬಳಸೋದ್ರಿಂದ ಇವತ್ತು ಅದರಿಂದ ಏನಾಗ್ತಿದೆ, ವಿಷವನ್ನು ನಮ್ಮ ದೇಹಕ್ಕೆ ಸೇರ್ತಾ ಇದೆ. ವಿಷವನ್ನು ದೇಹಕ್ಕೆ ಸೇರಿರುವಂತ ಏನಾಗ್ತಿದೆ, ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಅದೆಲ್ಲ ಮಾಡಬೇಕಾದ್ರೆ ನಾವು ಪರಿಸರದ ಜೊತೆಗೆ ಇರಬೇಕು, ಪರಿಸರವನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಸಸಿ ನೆಡುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ